ಲೇ ಶೌರ್ಯ, ಏನಾಯ್ತು? ಫೋನ್ ಎತ್ತೋ. ದೊಡ್ಡಮ್ಮ ಅಲ್ಲಿ ನೋಡು ನೋಡು. ನಮ್ ಶೌರ್ಯ ಶೌರ್ಯ, ನೀವು ಬನ್ನಿ ಇಲ್ಲಿ ಬನ್ನಿ. ಶೌರ್ಯ ಮೊದಲು ಶೌರ್ಯ, ಬನ್ನಿ. ದೊಡ್ಡಮ್ಮ ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನಡಿ ಹೋಗಿ ನೋಡ. ಬೇಡ ಆದ್ಯ, ನಡಿ ದೊಡ್ಡಮ್ಮ ನಡಿ. ಇಲ್ಲಿ ನೋಡೆ, ಒಂದ್ಸಾರಿ ನೀವು ಬನ್ರಿ. ಹಾಗಲ್ವೇ, ನನ್ನ ಮಾತು ಕೇಳೆ. ನಾನು ಹೇಳ್ತಿದ್ದೀನಲ್ವಾ, ನೀವು ಬನ್ನಿ ನನ್ ಜೊತೆ ಬನ್ನಿ. ಹಾಗಲ್ಲ ಪ್ರಮೀಳಾ, ಅವನು ಬನ್ರಿ. ಏನ್ರಿ ಮದುವೆ ನಡಿವಾಗ ನಿಮ್ ಗೋಳು? ಅಲ್ಲಿ ಅವನು ಏನೇನೋ ಮಾತಾಡ್ತಿದ್ದಾನ ಕಣೆ. ಅವನ ಹಾಗೆ ಬಿಟ್ರೆ ಜೀವಂತವಾಗಿ ಉಳಿಯಲ್ಲ. ಯಾರ ಬಗ್ಗೆ? ಇನ್ಯಾರ ಬಗ್ಗೆನೆ? ಶೌರ್ಯನ್ ಬಗ್ಗೆ. ಅವನ್ಗೇನಾಯ್ತು? ನಮಗೋಸ್ಕರ ಅವನು ಪ್ರಶಾಂತ್ ಮದ್ವೆಗೆ ಅಡ್ಡ ಬರಬಾರ್ದು ಅಂತ ಅವನ ಪ್ರೀತಿನ ಸಾಯಿಸ್ಕೊಂಡ ಕಣೆ. ಆ ಹುಡುಗಿ ದೃಷ್ಟಿಲಿ, ಮನೆಯವ್ರ ಎಲ್ರ ದೃಷ್ಟಿಲೂ ಕೆಟ್ಟವನಾದ. ಅದು ಅವನ್ ತಮ್ಮಂಗೋಸ್ಕರ ಮಾಡಿರೋ ತ್ಯಾಗ ರೀ. ಆದ್ರೆ ತನ್ನಿಂದ ಒಂದು ಹೆಣ್ಣಿನ ಜೀವನಕ್ಕೆ ಅನ್ಯಾಯ ಆಗ್ತಿದೆ ಅಂತ ಅವನು ಪ್ರಾಣ ಕಳ್ಕೋಬೇಕು ಅನ್ಕೋತಿದ್ದಾನೆ. ಏನು ಆಗಲ್ಲ ಬಿಡಿ. ಏನು ಆಗಲ್ಲ ಅಂತೀಯಲ್ಲೇ? ಅವನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಸರಿ, ಇವಾಗ ಏನ್ ಮಾಡ್ಬೇಕು? ಸಾಕೆ, ಇಲ್ಲಿವರೆಗೂ ಅವನಿಗೆ ಮಾಡಿರೋ ಅನ್ಯಾಯ ಸಾಕು. ಈಗ್ಲೇ ಹೋಗಿ ಇಲ್ಲಿವರೆಗೂ ಏನ್ ನಡೆದಿದ್ಯೋ ಆ ರಾಜಾರಾಮ್ ಅವ್ರಿಗೆ ಹೇಳಿ ಅವ್ರ ಕಾಲಿಗೆ ಬಿದ್ದು ಅವನ್ನ ಕಾಪಾಡ್ಕೋತೀನಿ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಬೀಗ್ರಿಗೆ ವಿಷಯ ಗೊತ್ತಾದ್ರೆ ಪ್ರಶಾಂತ್ನ ಸುಮ್ನೆ ಬಿಡ್ತಾರಾ? ಹಾಗಂತ ಅವನ್ ಪಾಡ್ಗೆ ಅವನ್ನ ಸಾಯಿಲಿ ಅಂತ ಬಿಟ್ಟು ಸುಮ್ನೆ ನೋಡ್ತಾ ಇರುವಂತೀಯಾ? ತಪ್ಪು ಕಣೆ. ಅವನು ನಮಗೋಸ್ಕರ, ನಮ್ ಸಂತೋಷಕ್ಕೋಸ್ಕರ ಅವನು ರಾಜಲಕ್ಷ್ಮಿಯಿಂದ ದೂರ ಆದ ಕಣೆ. ಮಾಡದೇ ಇರೋ ತಪ್ಪಿಗೆ ಎಲ್ರಿಗೂ ಕೆಟ್ಟವನಾದ. ಇವಾಗ ಶಾಶ್ವತವಾಗಿ ಈ ಲೋಕನೇ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದನ್ ಕಣೆ. ಸಾಕೆ, ಇವಾಗ ಮಾಡಿರೋ ತಪ್ಪೇ ಸಾಕು. ಈಗ್ಲೇ ರಾಜಾರಾಮ್ ಅವ್ರಿಗೆ ನಿಜ ಹೇಳ್ಬಿಡ್ತೀನಿ. ತಲೆ ಕೆಟ್ಟಿದ್ಯಾ ನಿಮ್ಗೆ? ಅವ್ರಿಗೆ ಹೇಳಿದ್ರೆ ಇವನ್ನ ಸಾಯಿಸ್ಬಿಡ್ತಾರೆ ರೀ. ಹೇಳಲಿಲ್ಲ ಅಂದ್ರೆ ಅಲ್ಲಿ ಅವನು ಜೀವಂತವಾಗಿ ಇರಲ್ಲ ಕಣೆ. ಎಷ್ಟೆಲ್ಲ ಸಮಸ್ಯೆಗಳಾದ್ರೂ ಮದುವೆವರೆಗೂ ಬಂದಿದೆ. ಈಗ ನೀವೇ ನಿಮ್ ಕೈಯಾರೆ ಮದ್ವೆನ ನಿಲ್ಸೋ ತರ ಇದೆಯಲ್ಲ. ಏನೇ ಮದ್ವೆ ಬಗ್ಗೆ ಯೋಚಿಸ್ತಿದೀಯೇ ಹೊರತು ಅವನ ಪ್ರಾಣದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ರಾಜಲಕ್ಷ್ಮಿಗೆ ಅನ್ಯಾಯ ಮಾಡಿದೆ ಅಂತ ಅವನು ಬಲವಂತವಾಗಿ ಪ್ರಾಣ ಕಳ್ಕೊತಿದ್ದಾನ ಕಣೆ. ಅಂದ್ರೆ ಹಸೆ ಮನೇಲಿ ಕೂತಿರೋ ಮಗನ್ ಪ್ರಾಣ ತೆಗಿತೀರಾ? ನೀನ್ ಎಷ್ಟಾದ್ರೂ ಹೇಳೆ, ನಾನು ಅವನ್ನ ಕಾಪಾಡ್ಕೋಬೇಕು. ದೊಡ್ಡಮ್ಮ, ಈ ಮದ್ವೆನ ನಿಲ್ಸೋ ಅವಶ್ಯಕತೆನೇ ಇಲ್ಲ. ಆ ದೇವ್ರನ್ನೆಲ್ಲ ಅಪ್ಪ ಪ್ರಶಾಂತ್, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಬಂದ್ಬಿಡು. ಸರಿ, ಹಾಗೆ
ನೀನ್ ಬೇಗ ರೆಡಿ ಆಗ್ಬಾ. ನನಗೆ ಗೊತ್ತಿಲ್ಲದ ಹಾಗೆ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅಲ್ಲ, ಯಾರು ಹೇಗಿದ್ರೆ ನನಗೇನಾಗಬೇಕು? ರಾಜಲಕ್ಷ್ಮಿ ಜೊತೆ ನನ್ನ ಮದುವೆ ಆಗ್ತಾ ಇದೆ, ನನಗಷ್ಟು ಸಾಕು. ಏನು ರಾಜಲಕ್ಷ್ಮಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ನೀನು ನನ್ನವಳಾಗ್ತೀಯಾ? ಇನ್ನು ನನ್ನನ್ನು ನಿನ್ನಿಂದ ಯಾರು ದೂರ ಮಾಡೋಕ್ಕಾಗಲ್ಲ. ಬಾ ದೊಡ್ಡಮ್ಮ. ದೊಡ್ಡಮ್ಮ, ಸರಿ ಅಬ್ಬಬ್ಬಬ್ಬಾ, ಮುಹೂರ್ತಗಳ ಟೈಮ್ ಆಗ್ತಿದ್ರೆ ಏನಮ್ಮ ನಿಂದಿಲ್ ರಗಳೆ? ಇನ್ನೆಲ್ಲಿನ ಮದ್ವೆ ದೊಡ್ಡಮ್ಮ? ಈ ಮದ್ವೆ ನಡೆದ್ರೇನೆ ಅಲ್ವಾ? ಎಲ್ಲ ಏರ್ಪಾಡು ಮಾಡ್ಕೊಂಡಿದ್ದಾಗಿದೆ. ಈಗ ಅಲ್ಲಿ ಮದ್ವೆ ಕೂಡ ನಡೆಯೋದ್ರಲ್ಲಿದೆ. ಈಗ ನೀನು ನಡೆಯೋಲ್ಲ ಅಂದ್ರೆ ಏನೇ ಇದು? ಅಲ್ಲಿ ಆ ಪ್ರಶಾಂತ್ ಅವ್ರಪ್ಪ ದೊಡ್ಡಪ್ಪನ ಹತ್ರ ನಿಜ ಹೇಳ್ಬಿಡ್ತೀನಿ ಅಂತ ಹೇಳ್ತಿದ್ರೆ ಬೇಡ ಅಂತ ಅವ್ರಮ್ಮ ದೊಡ್ಡ ಜಗಳ ಮಾಡ್ತಿದ್ದಾರೆ. ಹೌದು ದೊಡ್ಡಮ್ಮ, ನನ್ ಕಣ್ಣಾರೆ ನಾನ್ ನೋಡ್ದೆ. ಅದನ್ನ ನಿನಗೆ ಹೇಳ್ಬೇಕು ಅಂತ ನಿನ್ನ ಇಲ್ಲಿ ಕರ್ಕೊಂಡ್ ಬಂದೆ. ನೀನ್ ಹೇಳ್ತಿರೋದು ನಿಜ ನೀನಾ? ನಿಜ ದೊಡ್ಡಮ್ಮ. ಏನ್ ನಡೆದಿದ್ಯೋ, ಪ್ರಶಾಂತ್ ಏನ್ ಮಾಡ್ದ ಅಂತ ದೊಡ್ಡಪ್ಪಂಗೆ ಹೇಳ್ತೀನಿ ಅಂತ ಅವ್ರಪ್ಪ ಹೇಳ್ತಿದ್ರೆ ಬೇಡ ಅಂತ ಅವ್ರಮ್ಮ ಅವ್ರನ್ನ ತಡೀತಿದ್ರು. ಆ ಹುಡುಗ ಇಂಥ ಕೆಟ್ಟ ಕೆಲಸ ಮಾಡಿದಾನೆ ಅಂತ ಅವ್ರ ಅಪ್ಪನೇ ಬಂದು ಹೇಳಿದ್ರೆ ಇನ್ ಇವ್ರು ಸುಮ್ನೆ ಇರ್ತಾರಾ? ಯಾಕೆ ಸುಮ್ನೆ ಇರ್ತಾರೆ? ಇಲ್ಲಿವರೆಗೂ ದೊಡ್ಡಪ್ಪನ್ಗೆ ನಿಜ ಗೊತ್ತಿಲ್ಲದೆ ಇರೋದ್ರಿಂದ ಪ್ರಶಾಂತ್ ಜೊತೆ ಈ ಮದ್ವೆ ನಡೆಯೋಕ್ ಬಿಟ್ಟಿದ್ದಾರೆ. ಅಲ್ಲ, ಅದೇ ನಿಜನ ರಾಜಿ ಹೇಳಿದಾಗ ಇವ್ರು ನಂಬಲೇ ಇಲ್ಲ. ಈಗ ಅವ್ರ ಅಪ್ಪ ಬಂದು ಹೇಳಿದ್ರೆ ಇವ್ರು ನಂಬ್ತಾರೇನೆ? ದೊಡ್ಡಮ್ಮ, ಹೆತ್ತಪ್ಪನೇ ಬಂದು ಹೇಳ್ತಿದ್ರೆ ನಮ್ದೇ ಹೇಗಿರ್ತಾರೆ ದೊಡ್ಡಮ್ಮ? ಹಾಗೇನಾದ್ರೂ ನಡೆದಿದೆ ಆದ್ರೆ ಅಯ್ಯೋ, ನಿಮ್ ದೊಡ್ಡಪ್ಪ ಆ ಪ್ರಶಾಂತ್ನ ಬದುಕೋದಕ್ ಬಿಡ್ತಾರಾ? ಆ ಮಾತನ್ನ ಹೇಳೇ ಅವ್ರಮ್ಮ ಪ್ರಶಾಂತ್ ಅವ್ರಪ್ಪನ್ನ ತಡಿಬೇಕು ಅಂತ ನೋಡ್ತಿದ್ದಾರೆ. ಅವ್ರು ಮಾತ್ರ ನಾನು ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಇದ್ರಲ್ಲಿ ಶೌರ್ಯಂದೇನು ತಪ್ಪಿಲ್ಲ. ಎಲ್ಲ ಪ್ರಶಾಂತೆ ಮಾಡಿದ್ದು ಅಂತ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ಇದೇ ದೇವಸ್ಥಾನದಲ್ಲಿ ಆ ಪ್ರಶಾಂತ್ ಪ್ರಾಣನೇ ತೆಗಿತಾರೆ ದೊಡ್ಡಪ್ಪ. ಅವತ್ತು ಆ ವಿಡಿಯೋನ ಎಲ್ರೂ ನೋಡೋ ಹಾಗೆ ಮಾಡ್ದ ಅಂತ ತುಪಾಕಿ ತಗೊಂಡು ಆ ಶೌರ್ಯನ ಸುಡೋದಕ್ಕೆ ಹೊರಟಿದ್ರು ಅವರು. ಹಾಗಿದ್ದಾಗ ಇದಕ್ಕೆಲ್ಲ ಕಾರಣ ಪ್ರಶಾಂತ್ ಅಂತೇನಾದ್ರೂ ಗೊತ್ತಾದ್ರೆ ಪ್ರಾಣ ತೆಗೆದೆ ಸುಮ್ಮನೆ ಬಿಡ್ತಾರಾ? ಮದ್ವೆ ನೋಡ್ಬೇಕು ಅನ್ಕೊಂಡಿದ್ವೆ ಹೊರತು ಈಗ ಪ್ರಶಾಂತ್ ಸಾವನ್ನ ನೋಡ್ಬೇಕಾಗ್ ಬರುತ್ತೆ ಅನ್ಸುತ್ತೆ. ನೀನ್ ಹೇಳೋ ಮಾತಲ್ಲಿ ಯಾವ ಅನುಮಾನನೂ ಇಲ್ಲ. ಪ್ರಶಾಂತ್ ಅಪ್ಪ ಏನಾದ್ರೂ ನಿಮ್ ದೊಡ್ಡಪ್ಪನ ಹತ್ರ ಹೋಗಿ ನಿಜ ಏನಾದ್ರೂ ಹೇಳಿದ್ರೆ ನಡೆಯೋದಂತೂ ಖಂಡಿತವಾಗ್ಲೂ ಅದೇ, ಖಂಡಿತ. ಏನಾಗುತ್ತೋ ಏನೋ, ಬಾ ಅಲ್ಲಿ ಹೋಗಿ ನೋಡೋಣ, ಬಾ. ಅಪ್ಪ ನಿಜ ಹೇಳ್ತೀನಿ ಅಂತ ಅಮ್ಮನ ಹತ್ರ ಜಗಳ ಮಾಡ್ತಾ ಇದ್ದಾರ. ಕಷ್ಟಪಟ್ಟು ಪ್ಲ್ಯಾನ್ ಮಾಡಿ ರಾಜಲಕ್ಷ್ಮಿನ ಮದುವೆ ಆಗೋವರೆಗೂ ಕರ್ಕೊಂಡು ಬಂದ್ರೆ ನನ್ನ ಪ್ಲ್ಯಾನ್ನೇ ನಮ್ಮಪ್ಪ ಹಾಳು ಮಾಡಬೇಕು ಅಂತಿದ್ದಾರ. ನನ್ನ ಪ್ರಾಣನೇ ತೆಗಿಬೇಕು ಅಂತಿದ್ದಾರ. ಮಾಡ್ತೀನಿ. ದೊಡ್ಡಮ್ಮ, ನಮ್ಮ ಪ್ಲಾನಲ್ಲಿ ಮೊದಲನೇ ಸ್ಟೆಪ್ ಪೂರ್ತಿ ಆಗಿದೆ. ನೀನ್ ಹೇಳ್ತಿರೋದು ನಡೆಯುತ್ತೆ ಅಂತೀಯಾ? ನಡೆಯೋದು ಅದೇನೆ, ನೋಡ್ತಾ ಇರು. ಬಾ. ನನ್ ಮಾತು ಕೇಳಿ, ನಿಜ ಹೇಳಿ ಅವನ್ ಪ್ರಾಣ ತೆಗಿಬೇಡಿ. ನಿನ್ ಮಗ ಆಗಿರೋದಿಕ್ಕೆ ಇವನ್ ಬದುಕ್ಬೇಕು, ಅವನ್ ಪ್ರಾಣಕ್ಕೆ ಏನಾದ್ರೂ ಪರವಾಗಿಲ್ಲ ಅಂತ ಹೇಳ್ತೀಯಾ? ಅದು ಹಾಗಲ್ಲ ರೀ. ಇವನ್ಗೆ ರಾಜಲಕ್ಷ್ಮಿ ಅಂದ್ರೆ ಪ್ರಾಣ. ಆ ಪ್ರೀತಿಯಿಂದನೇ ತಪ್ಪು ಮಾಡೋಕ್ ನೋಡ್ದೆ ಅಂತ
ಅವನೇ ಒಪ್ಕೊಂಡಿದ್ದಾನಲ್ಲ ರೀ. ಇವಾಗ ಪ್ರಶಾಂತ್ ಏನ್ ಹೇಳ್ದ ಅನ್ನೋದು ಮುಖ್ಯ ಅಲ್ಲ, ಅಲ್ಲಿ ಶೌರ್ಯ ಏನ್ ಆಗ್ತಿದ್ದಾನೆ ಅನ್ನೋದು ಮುಖ್ಯ. ನಾವು ತಡ ಮಾಡ್ದಷ್ಟು ಅಲ್ಲಿ ಅವನ್ ಪ್ರಾಣ ಹೋಗುತ್ತೆ ಕಣೆ. ಬಿಡು, ನಾನು ಹೋಗ್ಬೇಕು. ಏನ್ರಿ ಅವನ್ ಪ್ರಾಣಕ್ಕೋಸ್ಕರ ಪ್ರಶಾಂತ್ ಪ್ರಾಣ ತೆಗಿತೀರಾ? ಪ್ರಮೀಳಾ, ಅವನ್ ಮಾತ್ರ ಮಗನ, ಇವನ್ ಮಗ ಅಲ್ವಾ? ನಮ್ ಸಂತೋಷಕ್ಕೋಸ್ಕರ ಇಷ್ಟೆಲ್ಲ ಮಾಡಿ ಅವನು ಪ್ರಾಣ ಕಳ್ಕೊತಾ ಇದ್ರೆ ನೀನಿನ್ನೂ ಪ್ರಶಾಂತ್ ಮಾಡಿರೋ ತಪ್ಪನ್ನ ಕ್ಷಮಿಸಿ ಅವನ್ನ ಕಾಪಾಡಬೇಕು ಅಂತ ಹೇಗೆ ಅನ್ನಿಸ್ತಾ ಇದೆ? ನಾನು ರಾಜಾರಾಮ್ ಅವ್ರಿಗೆ ನಿಜ ಹೇಳ್ಬಿಡ್ತೀನಿ. ಎಲ್ಲಿಗೆ ಹೊರಟ್ರಿ? ಎಲ್ಲಿಗೆ ಅಂದೆ? ಅಲ್ಲಿ ನಿನ್ನ ಅಣ್ಣ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ ಕಣೋ. ಅದಕ್ಕೇನಾ? ಅದಕ್ಕೆ ಅಂತೀಯಲ್ಲೋ? ನೀನು ಮಾಡಿರೋ ತಪ್ಪಿಗೆ ಇವತ್ತು ಅವನು ಪ್ರಾಣ ಕಳ್ಕೊತಾ ಇದ್ದಾನೆ. ಹಾಗೆ ಬಿಟ್ರೆ ಅವನು ಸತ್ತೋಗ್ತಾನೆ ಕಣೋ. ಸಾಯಿಲಿ, ಅವನಿದ್ದು ಯಾರಕ್ಕೆ ತಾನೇ ಪ್ರಯೋಜನ? ಏನೋ ಅಂದೆ? ನಿನ್ನಂತ ದುಷ್ಟನಿಗೋಸ್ಕರ ಬಂಗಾರದಂತ ಅವನು ಸಾಯ್ಬೇಕಾ? ಅವ್ರಮ್ಮ ಸತ್ ಮೇಲೆ ಅವನು ನನ್ನೂ ಕೂಡ ಬೇಡ ಅನ್ಕೊಂಡು ಅವನ್ ಪಾಡ್ಗೆ ಅವನು ಜೀವನ ನಡೆಸ್ತಿದ್ದಾನೆ ಕಣೋ. ಯಾವತ್ತು ನನ್ನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ. ಬಾ ಅಂತ ಹೇಳಿದ್ರು ಬರ್ಲಿಲ್ಲ ಅಂತ ಅವನು ನಿನಗೋಸ್ಕರ ನಮಗೋಸ್ಕರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ರಾಜಲಕ್ಷ್ಮಿನ ದೂರ ಮಾಡ್ಕೊಂಡು ನಿನ್ನ ತಪ್ಪನ ಮೈ ಮೇಲೆ ಹಾಕೊಂಡು ಆ ರಾಜಾರಾಮ್ ಅವ್ರ ದೃಷ್ಟಿಲಿ ಆರೋಪಿಯಾಗಿದ್ದಾನ ಕಣೋ. ಕೊನೆಗೆ ನಿನ್ ಮದ್ವೆಗೋಸ್ಕರ ಅವನ ಹತ್ರ ಇರೋ ಆ ವಿಡಿಯೋನು ಕೂಡ ಡಿಲೀಟ್ ಮಾಡ್ದ. ಕೇಳಿದ್ನ ಇಲ್ಲ ಅನ್ನಕ್ಕಾಗದೆ ಇರೋ ಕರುಣಂತರ ಅವನು ನಿನಗೋಸ್ಕರ ನಮಗೋಸ್ಕರ ಅವನ ಪ್ರೀತಿನ ತ್ಯಾಗ ಮಾಡ್ದ ಕಣೋ. ಅವನ ಸಂತೋಷನ ತ್ಯಾಗ ಮಾಡ್ದ. ಕೊನೆಗೆ ಒಂದು ಹೆಣ್ಣಿಗೆ ಅನ್ಯಾಯ ಮಾಡ್ದೆ ಅನ್ನೋ ನೋವಲ್ಲಿ ಪ್ರಾಣ ಕಳ್ಕೊಳ್ಳೋದಿಕ್ಕೂ ಸಿದ್ಧ ಆಗಿದ್ದಾನೆ ಕಣೋ. ಅವನು ಕಣೋ ನನ್ನ ಮಗ ಅಂದ್ರೆ. ಅವನು ನಿನಗೆಲ್ಲ ಇಷ್ಟೆಲ್ಲ ಮಾಡಿದ್ರು ಕೂಡ ಅವನ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ತಿದ್ಯಾ ಅಂದ್ರೆ ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ಬೇಕಾಗಿಲ್ಲ ಕಣೋ. ಅಪ್ಪ ಅಪ್ಪ ಇಲ್ಲ, ಬೇಡ. ಇಲ್ಲ. ಅಪ್ಪ ನನ್ನ ಮಾತು ಕೇಳಿಸ್ಕೊಳ್ಳಿ. ನೀವು ಇಲ್ಲಿಂದ ಹೋದ್ರೆ ಮದ್ವೆ ನಿಂತೋಗುತ್ತೆ. ಈ ನಿಜ ಗೊತ್ತಾದ್ರೆ ಮಾವಯ್ಯ ನನ್ನ ಕೊಂದೇ ಬಿಡ್ತಾರೆ. ಲೇ, ನಿನ್ನಂತವನಿಗೋಸ್ಕರ ಅಂತ ಒಳ್ಳೆಯವನ್ ಪ್ರಾಣ ಕಳ್ಕೊಳಕ್ ಬಿಡಲ್ಲ ಕಣೋ. ಈಗಿಂದೀಗ್ಲೇ ನಡೆದಿದ್ನೆಲ್ಲ ಆ ರಾಜಾರಾಮ್ ಅವ್ರ ಹತ್ರ ಹೇಳಿ ಅವನ್ನ ಕಾಪಾಡ್ಕೋತೀನಿ. ಅಪ್ಪ ಪ್ಲೀಸ್ ಅಪ್ಪ ಬೇಡ. ಹೇಳೋದ್ ಕೇಳೋ. ಮಾತು ಕೇಳಿ. ಬಿಡು ಅಪ್ಪ, ನನ್ನ. ನಿಂತ್ಕೊಳ್ರಿ. ಬಿಡು. ಒಂದ್ಸರಿ ನಾನು ನಿಂತ್ಕೊಳ್ರಿ. ಹೇಳಿ. ಈಗ್ಲೂ ಅವನ್ ಬೆಲೆನ ತಿಳ್ಕೊಳ್ಳಿಲ್ಲ ಅಂದ್ರೆ ನನ್ನ ತಂದೆ ಅನ್ನಲ್ವೇ ಕಟುಕ ಅಂತಾರೆ. ನನ್ನ ಮಗನ್ನ ನಾನು ಕಾಪಾಡ್ಕೋಬೇಕು. ನಾನು ಹೋಗ್ತೀನಿ. ಏನ್ರಿ? ನನ್ನನ್ನು ಬಿಡಿ. ಬೇಡ ನಾನು ರೀ. ಹೋಗ್ಬೇಕು, ಬಿಡಿ. ಏನ್ರಿ, ನಿಂತ್ಕೊಳ್ರಿ. ನಾನು ಹೋಗ್ತೀನಿ. ಏನಂದ್ರೆ ಏನ್ರಿ? ಏನು ಅಂದ್ರೆ ಏನ್ರಿ? ಏನ್ರಿ ಇದು? ಏನಾಯ್ತ್ರಿ? ಎದ್ದೇಳ್ರಿ. ಏನು ನಿಮ್ಮ ಅಪ್ಪನ್ಗೆ ಹೊಡಿತ್ಯಾ? ನಾನ್ ಸತ್ರು ಪರವಾಗಿಲ್ಲ ಅಂತ ನಿಜ ಹೇಳ್ತೀನಿ ಅಂತ ಹೋಗ್ತಿದ್ದ ನಿನ್ ಗಂಡ. ಇವ್ ನೀನ್ ಯಾವಪ್ಪ, ನಾನ್ ಯಾವ ಮಗ? ಇವನ್ ನೈನ್ ಹೊರಗಡೆ ಹೋಗಕ್ ಬಿಟ್ರೆ ನಿಜ ಹೇಳಿ ನನ್ ಮದ್ವೆ ನಿಲ್ಲಿಸ್ತಾನೆ. ಆಮೇಲೆ ನನ್ ಪ್ರಾಣನೇ ಹೋಗುತ್ತೆ. ಏನ್ರಿ? ಏನ್ರಿ? ಎದ್ದೇಳ್ರಿ. ಸ್ವಂತ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನಂತ ಹಾಗೆ ಹೇಳಿದ್ರೆ ಹೊರತು ನೀನ್ ಸಾಯ್ಬೇಕು ಅಂತ ಯಾಕೋ ಅನ್ಕೋತಾರೆ. ಮೊದ್ಲು ಇವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಏನು ಬೇಕಿಲ್ಲ, ಏನು ಬೇಕಿಲ್ಲ. ಮದ್ವೆ ಆಗೋವರೆಗೂ ಹೀಗೆ ಬಿದ್ದಿರ್ಲಿ. ಅವರು ನನ್ ಗಂಡ ಕಣೋ, ನಿನಗ್ ಜನ್ಮ ಕೊಟ್ಟಿರೋ ತಂದೆ. ನೋಡೋ ಎಷ್ಟು ರಕ್ತ ಹೋಗ್ತಿದೆ. ಅಮ್ಮ, ರಕ್ತ ಸುರಿದ್ರು ಅಷ್ಟೇ, ಪ್ರಾಣ ಹೋದ್ರು ಅಷ್ಟೇ. ಇನ್ ಇವನ್ ಬಗ್ಗೆ ಯೋಚನೆ ಮಾಡೋದು ನನ್ ಮದ್ವೆ ಆದ್ಮೇಲೆನೆ.
ಅವ್ರು ನನ್ನ ಗಂಡ ಕಣೋ. ಅವ್ರಿಗೇನಾದ್ರೂ ಆದ್ರೆ ನಾನು ಬದುಕೋದ್ರಲ್ಲಿ ಅರ್ಥನೇ ಇಲ್ಲ. ನನ್ನ ಮಾತು ಕೇಳೋ, ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬಾ. ಮದ್ವೆ ಆಗೋವರೆಗೂ ಆಗಲ್ಲ. ಏಯ್, ಅಲ್ಲಿವರೆಗೂ ಅವ್ರು ಬದುಕಿರ್ಬೇಕಲ್ಲ. ಸತ್ರೆ ಸಾಯ್ತಾನೆ. ಬದುಕಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ, ಸತ್ರೆ ಸ್ಮಶಾನ ಕರ್ಕೊಂಡೋಗಿ ಹೂತ್ ಹಾಕೋಣ. ಏಯ್, ಹೆತ್ತ ತಂದೆ ಸಾವನ್ನ ಬಯಸ್ತೀಯೇನೋ? ನನ್ ಗಂಡನ್ಗಿಂತ ನಿನಗ್ ಮದ್ವೆನೇ ಹೆಚ್ಚಾಯ್ತಾ? ನೀನೇನೋ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದು, ನಾನೇ ಕರ್ಕೊಂಡು ಹೋಗ್ತೀನಿ. ಏನ್ರಿ ಏನ್ರಿ ಎದ್ದೇಳ್ರಿ, ಏನ್ರಿ ಏಯ್, ಎದ್ದೇಳ್ರಿ. ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಯಾವ ಮದ್ವೆಗೋಸ್ಕರ ನಾನು ಇಷ್ಟು ಕಷ್ಟಪಟ್ನೋ ಆ ಮದ್ವೆನೇ ನಿಲ್ಲಿಸ್ಬೇಕು ಅನ್ಕೊಂಡ್ರೆ ನಾನ್ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ರಾಜಲಕ್ಷ್ಮಿ ನಾನು ಮದ್ವೆ ಆಗೋಕೆ ಯಾರಾದ್ರೂ ಅಡ್ಡ ಬಂದ್ರೆ, ತಾಯಿ ಆಗಿರ್ಲಿ ತಂದೆ ಆಗಿರ್ಲಿ ಯಾರೇ ಆಗಿದ್ರು ಸರಿ, ಕೊಂದು ಹಾಕ್ಬಿಡ್ತೀನಿ. ಮದ್ವೆ ಆಗೋವರೆಗೂ ಮಂಟಪದಲ್ಲಿದ್ದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಬೇಕು. ಅಲ್ಲಿವರೆಗೂ ಇವನ್ ಬದುಕಿದ್ರೆ ಆಮೇಲೆ ಬಂದು ಹಾಸ್ಪಿಟ್ಲಿಗೆ ಸೇರ್ಸೋಣ. ಅರ್ಥ ಆಯ್ತಾ? ಪಕ್ಕಕ್ಕೆ ಬಾ. ಏಯ್, ಏನ್ ಮಾಡ್ತಿದ್ಯೋ? ಬಾಯಿ ಮುಚ್ಕೊಂಡಿರ್ತೀಯಾ? ಪಕ್ಕಕ್ಕೆ ಹೋಗೋ. ಏನು ಅಂದ್ರೆ ಏನು ಅಂದ್ರೆ ನಡಿ. ಬೇಡ. ಏನು ಬಾ. ಅಂದ್ರೆ ಬೇಗ ಬಾ. ಏನೋ ನಡೆಯುತ್ತೆ ಅಂತ ನೀನು ಹೇಳ್ತೀಯಲ್ಲ, ಏನೂ ನಡೀತಾನೆ ಇಲ್ವಲ್ಲ. ತಾಳಿ ಕಟ್ಟೋದು ಒಂದೇ ಬಾಕಿ ಇರೋದು. ದಿನಗಳಿಂದ ಗಂಟೆಗೆ ಬಂದು ನಿಂತಿದೆ, ಈಗ ಗಂಟೆಯಿಂದ ಕ್ಷಣಕ್ಕೆ ಬಂದು ನಿಂತಿದೆ. ಈ ಕ್ಷಣಗಳು ನಿಜನ ನಿರೂಪಿಸುತ್ತೋ, ನನ್ನ ಮಗಳ ಜೀವನನ ಅಂಧಕಾರದಲ್ಲಿ ಮುಳುಗಿಸುತ್ತೋ ಅಂತ ಅರ್ಥ ಆಗ್ತಿಲ್ಲ. ಏನಾದ್ರೂ ಮಾಡು ಅದ್ಯ, ಏನಾದ್ರೂ ಮಾಡು. ನೀನ್ ಸುಮ್ಮನೆ ಇರು ದೊಡ್ಡಮ್ಮ. ಪ್ರಮೀಳ ಬಂದಾಯ್ತಲ್ಲ, ಅವ್ರ ಯಜಮಾನ್ರಿಲ್ಲಿ. ಅಲ್ಲ, ಅವ್ರು ಬಂದು ನಿಜ